ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇದು ಸಂಡೇ ಬ್ಲಾಗು. ಬೆಳಿಗ್ಗೆನೇ ಬೆಡ್ರೂಮೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಬಂದಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಮಕ್ಕಳು ಮನೇಲೇ ಇರ್ತಾರೆ. ಸೊ ಮಕ್ಕಳು ನನಗೆ ಹೆಲ್ಪ್ ಮಾಡ್ತಾರೆ. ಮನೆ ಗೂಡಿಸಿ ಒರೆಸಿ ಎಲ್ಲ ಕ್ಲೀನಿಂಗನ್ನು ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ನಾನಿವತ್ತು ಸ್ನಾನ ಮಾಡ್ಕೊಂಬಂದು ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅಂದರೆ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡ್ದಾಯಿತು. ಈಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈಗ ಒಂದು 7:30 ಈಗ ಟೈಮ್ ಬಂದು, ಯಾಕಂದರೆ ಮಳೆ ಬರ್ತಾಯಿತ್ತು. ಸೊ ಮಳೆ ಬರಬೇಕಾದ್ರೆ ಬಿಸಿ ಬಿಸಿಯಾಗಿ ಕಾಫಿ, ಟೀ, ಬೋಂಡ, ಬಜ್ಜಿ ಈ ಥರ ತಿನ್ನಬೇಕು ಅಂತ ಅನಿಸುತ್ತೆ ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಅಲ್ವಾ. ಸಖತ್ತು ಜೋರಾಗಿ ಮಳೆ ಬರ್ತಾಯಿತ್ತು. ಸೊ ನಾನು ನಮ್ಮ ಮನೆಯವರು ಸ್ವಲ್ಪ ಆಚೆ ಕಡೆ ಹೋಗಬೇಕಾಗಿತ್ತು. ಬಟ್ ಮಳೆ ನೋಡಿಬಿಟ್ಟು ನಮ್ಮ ಪ್ಲ್ಯಾನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟಿದ್ವಿ. ಯಾಕಂದರೆ ಮಳೆ ಅಷ್ಟು ಜೋರಾಗಿ ಬರ್ತಿದೆ, ನೀವೇ ನೋಡಿ. ನಿಲ್ಲಂಗೆ ಅನಿಸ್ಲಿಲ್ಲ ನನಗೆ. ನೋಡೋಣ, ಮಳೆ ಏನಾದರೂ ನಿಂತರೆ ಹೋಗಿ ಬರೋಣ, ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡಿದ್ವಿ. ಎಲ್ಲಿಗೆ ಅಂತಂದರೆ ಸಂತೆಗೆ. ಇವತ್ತು ಸಂಡೇ ಅಲ್ವಾ, ಸಂಡೇ ನಾನು ಸಂತೆಗೆ ಹೋಗ್ತಾ ಇರ್ತೀನಿ ತರಕಾರಿ ತೊಗೊಂಬರೋಕ್ಕೆ, ಅದಕ್ಕೆ ಹೇಳಿದ್ದು. ಇವತ್ತೊಂದು ಸಿಂಪಲ್ಲಾಗಿರೋ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ವಿವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಂಗೋಲಿ ಬಿಡಿಸ್ಬೇಕಾದ್ರೆ ಈ ಬಾರ್ಡ್ರ್ ಡಿಸೈನ್ ಅಷ್ಟೇ ನಾನು ವಿಡಿಯೋನ ಶೂಟ್ ಮಾಡಿಕೊಂಡೆ. ಯಾಕಂದರೆ ರಂಗೋಲಿ ಹಾಕ್ತಾಯಿದ್ರೆ ತುಂಬ ಗಾಳಿ ಬರ್ತಾಯಿತ್ತು, ಮಳೆ ಒಂದು ಕಡೆ, ಗಾಳಿ ಬೇರೆ ಅದ್ರ ಜೊತೆಗೆ. ಹಾಗಾಗಿ ರಂಗೋಲಿ ಎಲ್ಲ ಕೆದ್ದರೋಗ್ತಾ ಇತ್ತು, ಹಾಕ್ತಿದ್ರೆ ಕರೆಕ್ಟಾಗೆ ಬರ್ತಾಯಿದ್ದಿಲ್ಲ. ಅದಕ್ಕೆ ಅದನ್ನು ವಿಡಿಯೋನ ನಾನು ಶೂಟ್ ಮಾಡ್ಕೊಂಡಿಲ್ಲ. ಸೊ ಈಗ ದೇವ್ರ ಮನೆಯಲ್ಲೂ ಸಹ ನಾನು, ಅಂದರೆ ದೇವ್ರ ಮನೆ ಹೊಸ್ಲಿಗೂ ರಂಗೋಲಿ ಹಾಕಿ, ದೇವ್ರ ಮನೆ ಕಟ್ಟೆ ಮೇಲೆ ಶಂಖ ಚಕ್ರ ಈ ರೀತಿ ಒಂದು ರಂಗೋಲಿಯನ್ನು ಬಿಡಿಸಿದ್ದೀನಿ. ನಮ್ಮ ಮನೆಯವರು ದೀಪ ಹಚ್ಚಿ ಪೂಜೆಯನ್ನು ಮಾಡ್ತಾಯಿದ್ದಾರೆ. ನಮ್ಮ ಮಿಡಲ್ ಕ್ಲಾಸ್ ಜೀವನನೇ ಇಷ್ಟೇ. ಯಾಕಂದರೆ ಯೋಚನೆ ಮಾಡಿ ಮಲಗೋಷ್ಟರಲ್ಲಿ ಅರ್ಧ ರಾತ್ರಿ ಕಳೆದೇ ಹೋಗಿರುತ್ತೆ. ಇನ್ನೇನು ಚೆನ್ನಾಗಿ ನಿದ್ದೆ ಬಂತು ಮಲ್ಗೋಣ ಅನ್ನೋಷ್ಟರಲ್ಲಿ ಬೆಳಕು ಹರಿದಿರುತ್ತೆ. ಅದಕ್ಕೆ ಹೇಳಿದ್ದು ನಮ್ಮ ಮಿಡಲ್ ಕ್ಲಾಸ್ ಜೀವನನೇ ಇಷ್ಟೇ ಅಲ್ವಾ ಅಂತ. ಏನು ಗೊತ್ತಾ, ಯಾರಿಗೋ ತೋರಿಸೋಕೆ ಅಥವಾ ಮೆಚ್ಚಿಸೋಗೋಸ್ಕರ ನಾವು ಲಕ್ಷ ಲಕ್ಷ ಸಾಲ ಮಾಡಿ ಬದುಕೋಕ್ಕಿಂತ ನಮ್ಮ ಬಜೆಟು ಎಷ್ಟಿದೆಯೋ ಅಷ್ಟರಲ್ಲೇ ನಾವು ತೃಪ್ತಿಯಿಂದ ಜೀವನ ಮಾಡಿದ್ರೆ ಆ ಜೀವನ ಫಸ್ಟ್ ಕ್ಲಾಸಾಗಿರುತ್ತೆ, ಸ್ವರ್ಗವಾಗಿರುತ್ತೆ. ಟೆನ್ಷನ್ನೇ ಇಲ್ದಂಗೆ ಆರಾಮಾಗಿ ಜೀವನನ ಸಾಗಿಸ್ಬೋದು. ಈಗ ತಿಂಡಿ ರೆಡಿ ಆಗಿದೆ. ಸೊ ನಮ್ಮ ಮನೆಯವ್ರಿಗೂ ತಿಂಡಿ ಕೊಟ್ಟು ನಾನು ಇಲ್ಲಿ ತಿಂಡಿ ತಿಂತಾಯಿದ್ದೀನಿ. ತಿಂಡಿ ತಿಂದ್ಕೊಂಡು ಈಗ ಹೊರಟ್ವಿ. ಎಲ್ಲಿಗೆ ಅಂತೀರಾ? ಸಂತೆಗೆ. ಅಂದರೆ ನಿಮಗೆ ಗೊತ್ತಾಗಿರ್ಬೋದು, ಮಳೆ ನಿಂತಿದೆ ಅಂತ ಅರ್ಥ. ಮಳೆ ಬರೋದು ನೋಡಿಬಿಟ್ಟು ಇವತ್ತು ಆಗಲ್ಲ ಬಿಡು ಅಂದ್ಕೊಂಡಿದ್ವಿ. ಬಟ್ ಮಳೆ ನಿಂತಿದೆ, ಹೋಗಿ ಬಂದುಬಿಡೋಣ, ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಹೇಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹೋಗಿ ಬಂದೆ. ಬಟ್ ಅಲ್ಲಿಂದ ಏನು ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ಅಲ್ಲೆಲ್ಲ ಒಂದು ಸ್ವಲ್ಪ ಕೊಚ್ಚೆ ಆಗಿತ್ತು. ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ನಲ್ಲ, ನಾನು ಎಲ್ಲಾದರೂ ಆಚೆ ಕಡೆ ಹೋದರೆ ವಿಡಿಯೋನ ಜಾಸ್ತಿ ಶೂಟ್ ಮಾಡೋದಿಲ್ಲ, ನನಗೆ ಒಂಥರ ಮುಜುಗರ ಆಗುತ್ತೆ ಅದಕ್ಕೆ. ಆದರೆ ಸಂತೆಯಿಂದ ಏನೇನು ತೊಗೊಂಬಂದಿದ್ದೀನಿ ಅಂದರೆ ತರಕಾರಿ ಏನು ತೊಗೊಂಬಂದಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು 40 ರೂಪಾಯಿ ಅಂತೆ, ದೊಡ್ಡ ಕಟ್ಟು, ಅದೊಂದು ತೊಗೊಂಡೆ. ಮತ್ತು 10 ರೂಪಾಯಿಗೆ 2 ಕರ್ಬೇವಿನ ಸೊಪ್ಪು ಅಂತ ಹೇಳಿದರು, ಅದೊಂದು ತೊಗೊಂಡೆ. ಬಸಳೆ ಸೊಪ್ಪು ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ, ನನ್ನ ಮಗಳೂ ಟ್ಯಾಬ್ಲೆಟ್ಸ್ ತೊಗೊತಿದ್ದಾಳಲ್ವ. ಸೊ ಇದು ತುಂಬ ತಂಪು, ಸಾರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬಸಳೆ ಸೊಪ್ಪು ತೊಗೊಂಬಂದಿದ್ದೀನಿ. ಹಾಗೆ ಬಾಳೆಕಾಯಿ, ಟೊಮೆಟೊ, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೀಟ್ರೂಟ್, ಆಲೂಗೆಡ್ಡೆ, ಸೀಮೆ ಬದನೆಕಾಯಿ ತೊಗೊಂಬಂದಿದ್ದೀನಿ. ಹಾಗೆ ಮತ್ತು ನುಗ್ಗೆಕಾಯಿ ಸೊಪ್ಪು. ನನಗೆ ಈ ನುಗ್ಗೆ ಸೊಪ್ಪು ಅಂದರೆ ಭಾಳ ಇಷ್ಟ. ಅಮ್ಮ ಪಲ್ಯ ಮಾಡ್ತಾಯಿದ್ರು, ಎಷ್ಟು ಇಷ್ಟಪಟ್ಟು ತಿಂತಾಯಿದೆ ಅಂದರೆ. ಬಟ್ ಈಗಿನ ಮಕ್ಕಳು ನುಗ್ಗೆ ಸೊಪ್ಪು ತಿನ್ನೋದೇ ಇಲ್ಲ. ಅದರಲ್ಲಿ ನನ್ನ ಸಣ್ಣ ಮಗಳು ತಿಂತಾಳೆ, ಅವಳಿಗೆ ತುಂಬ ಇಷ್ಟ. ಇವತ್ತು ಸಂಡೇ ಸ್ಪೆಷಲ್ ಏನಂತ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು. ನಾನು ಮೀನು ತೊಗೊಂಬಂದಿದ್ದೀನಿ. ನನ್ನ ಮಗಳು ಮೀನು ಸಾರು ಮಾಡು ಅಂತ ಕೇಳಿದ್ಲು. ಹಾಗಾಗಿ ಮೀನು ಸಾರು ಮತ್ತು ಮೀನು ಫ್ರೈ ಮಾಡ್ತಾಯಿದ್ದೀನಿ ನಾನು. ಈ ಮೀನಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ನನಗಂತೂ ಅದರ ಹೆಸರುಗಳು ಸರಿಯಾಗಿ ಗೊತ್ತಾಗೋದೇ ಇಲ್ಲ. ಬಟ್ ನಮ್ಮ ಮನೆಯವ್ರಿಗಂತೂ ಪರ್ಫೆಕ್ಟಾಗೆ ಎಲ್ಲ ಮೀನಿನ ಹೆಸರು ಗೊತ್ತಿರುತ್ತೆ. ಹಾಗಾಗಿ ನಾನು ಈಗೀಗ ಅವ್ರ ಹತ್ರದಿಂದನೇ ತಿಳ್ಕೊಂಡಿರ್ತೀನಿ. ನನಗೆ ಅಷ್ಟಾಗಿ ಗೊತ್ತಾಗ್ತಾ ಇದ್ದಿಲ್ಲ. ಬಾಂಗ್ಡ ಮೀನು, ಗೌರಿ, ರಘು ಮೀನು, ಕಾಟ್ಲಾ, ಕುಚ್ಚು, ಈ ರೀತಿ ತುಂಬ ವೆರೈಟೀಸ್ ಇದೆ. ಮತ್ತು
ಪಾಪ್ಲೆಟ್ ಮೀನು ಅಂತಾರಲ್ಲ ಅದು, ಮತ್ತು ಮತ್ತಿ ಮೀನು, ಮತ್ತು ಜಿಲೇಬಿ, ಈ ರೀತಿ ತುಂಬ ವೆರೈಟೀಸ್ ಇದ್ದಾವೆ. ಇವತ್ತು ಬಂದು ಕುಚ್ಚು ಮೀನು ತೊಗೊಂಬಂದಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಇದರ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಫಸ್ಟ್ ಇಲ್ಲಿ ನಾನು ಫಿಶ್ ಫ್ರೈಗೆ ಇಲ್ಲಿ ಮಸಾಲಾನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಇಲ್ಲಿ ತೇಜು ಮಸಾಲ ಫಿಶ್ ಫ್ರೈ ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಇದು ಫಿಶ್ ಫ್ರೈ ಮಸಾಲ ಮಾರ್ಕೆಟ್ಗೆ ಹೋಗಿದ್ನಲ್ಲ, ಅಲ್ಲೇ ತೊಗೊಂಬಂದಿದ್ದೆ. ಬಟ್ ಅಲ್ಲಿ ವಿಡಿಯೋ ಎಲ್ಲೋ ನಾನು ಆನೆ ಮಾಡ್ಕೊಂಡಿಲ್ಲ ಅನಿಸುತ್ತೆ, ಫಸ್ಟೇ ಹಾಕಿಬಿಟ್ಟಿದೆ. ಸೊ ಫಿಶ್ ಫ್ರೈ ಮಸಾಲ, ಆಮೇಲೆ ರೆಡಿಮೇಡ್ ತೇಜು ಫಿಶ್ ಫ್ರೈ ಮಸಾಲ ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ, ನಂತರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈಗ ಹುಣಸೆ ಹಣ್ಣು ನಾನು ನೆನೆಸಿಟ್ಟಿದ್ನಲ್ಲ ಮೀನು ಸಾರಿಗೆ, ಅದರಿಂದ ಪಲ್ಪು ಸ್ವಲ್ಪ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಪ್ರಿಪೇರ್ ಮಾಡ್ಕೊಂಡಾಗಿದೆ ಮಸಾಲ ಎಲ್ಲ. ಈಗ ಒಂದೊಂದೇ ಮೀನಿನ ಪೀಸಸ್ನ ಅದರೊಳಗೆ ಹಾಕ್ಕೊಂಡು ಅದಕ್ಕೆಲ್ಲ ಮಸಾಲನೆಲ್ಲ ನಾನು ಚೆನ್ನಾಗಿ ಹಚ್ಚಿ ಈ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 ಅವರು ಚೆನ್ನಾಗಿ ಮ್ಯಾರಿನೇಟ್ ಆದರೆ ಸಖತ್ತಾಗಿರುತ್ತೆ ಟೇಸ್ಟು, ಫ್ರೈ ಮಾಡ್ಕೊಂಡು ತಿಂದರೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಏನೇ ನಾನ್ ವೆಜ್ ಮಾಡಿದ್ರೂ ತಿಳಿ ಸಾರಂತೂ ಇರಲೇಬೇಕು. ನನಗೂ ತಿಳಿ ಸಾರು ಅಂದರೆ ತುಂಬ ಇಷ್ಟ. ನಮ್ಮ ಮನೆಯವ್ರಿಗೂ ಅಷ್ಟೇ, ತಿಳಿ ಸಾರು ಮಾತ್ರ ಇರಲೇಬೇಕು. ಹಾಗಾಗಿ ನಾನಿವತ್ತು ತಿಳಿ ಸಾರು ಮಾಡಿದ್ದೀನಿ. ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಸಖತ್ತಾಗಿರುತ್ತೆ ಈ ತಿಳಿ ಸಾರು. ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ರೆಸಿಪಿನ ಶೇರ್ ಮಾಡ್ಕೊತೀನಿ. ಈಗ ಮೀನು ಸಾರಿಗೆ ನಾನಿಲ್ಲಿ ಒಂದು ಮಸಾಲಾನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಮೆಣಸು ಕಾಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ 4 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಈಗ ಅದನ್ನು ರುಬ್ಕೊಂಡಿದ್ದೀನಿ. ತೀರಾ ಪೇಸ್ಟಾಗೂ ರುಬ್ಕೊಂಡಿಲ್ಲ, ಮತ್ತು ತೀರಾ ತರಿಯಾಗೂ ಇಲ್ಲ, ಮೀಡಿಯಮ್ಮಾಗೆ ತರಿಯಾಗೆ ರುಬ್ಕೊಂಡಿದ್ದೀನಿ. ಪೇಸ್ಟ್ ರೆಡಿ ಆಗಿದೆ. ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮೀನು ಸಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಆವಾಗಲೇ ರುಚಿ ಜಾಸ್ತಿ. ಸೊ ಎಣ್ಣೆ ಹಾಕ್ಕೊಂಡಿದ್ದ ತಕ್ಷಣ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಕೆಂಪಗಾಗಿದ್ದ ತಕ್ಷಣ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ 2 ಈರುಳ್ಳಿ ಮೀಡಿಯಮ್ ಸೈಜಿಂದು ಹಾಕ್ಕೊಂಡು ಅದನ್ನು ಬಾಡಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತೊಮ್ಮೆ ಅದನ್ನು ಲೈಟಾಗಿ ಈಗ ಬಾಡಿಸ್ಕೊತೀನಿ. ಮೀನು ಸಾರು ಅಂದಿದ ತಕ್ಷಣ ನನಗೆ ನಮ್ಮಮ್ಮ ತುಂಬ ಅಂದರೆ ತುಂಬ ನೆನಪು ಬರ್ತಾರೆ ವಿವರ್ಸ್. ನನಗೆ ಹೇಳ್ತಾ ಇದ್ರೇ ನನಗೆ ಅಳು ಬಂದುಬಿಡುತ್ತೆ ನಮ್ಮಮ್ಮನ ನೆನೆಸ್ಕೊಂಡಿದ ತಕ್ಷಣ. ಯಾಕಂದರೆ ಅವ್ರು ಮಾಡೋ ರೆಸಿಪಿ ನನಗೆ ಗೊತ್ತು, ಆದರೂ ನಾನು ಮಾಡಿದ್ರೂ ಅಮ್ಮನ ಒಂದು ಕೈ ರುಚಿ ಇದೆಯಲ್ಲ, ಅದನ್ನು ಮರೆಯೋಕ್ಕಾಗೋದಿಲ್ಲ. ಅವ್ರ ಕೈಯಿಂದ ಮಾಡಿದ್ದು ತಿನ್ನಬೇಕು ಅಂತ ಬಹಳ ಆಸೆ ಆಗುತ್ತೆ. ಬಟ್ ಏನು ಮಾಡೋದು, ಅವರು ಇಲ್ಲ ಈಗ. ಸಾರಿ ವಿವರ್ಸ್. ಅಮ್ಮನಿಗೆ ನೆನೆಸ್ಕೊಂಡಿದ್ದ ತಕ್ಷಣ ನಾನು ತುಂಬ ಎಮೋಷನ್ ಆಗಿಬಿಡ್ತೀನಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ, ಇಲ್ಲಿ ನಾವು ಟೊಮೆಟೊ ಮತ್ತು ಜೀರಿಗೆ ಮೆಣಸು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಅಂದರೆ ಈ ರೀತಿ ಎಣ್ಣೆ ಬಿಡ್ಕೋಬೇಕು. ನಂತರ ಇಲ್ಲಿ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಒಂದು 2 ಟೇಬಲ್ ಸ್ಪೂನ್ ಏನೋ ಹಾಕ್ಕೊಂಡಿದ್ದೀನಿ. ಆನಂತರ ಒಂದು 4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಈ ಹುಣಸೆ ಹಣ್ಣು ನೆನೆಸಿಟ್ಟಿದ್ನಲ್ಲ, ಅದರ ಕಿವುಚ್ಕೊಂಡು ಅದರ ರಸ, ಅದರ ಪಲ್ಪನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಬೇಕಾಗಿರೋ ಕ್ವಾಂಟಿಟಿ ಅಷ್ಟು ನೀರನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಯಾಕಂದರೆ ಈಗ ಹಾಕಿದ್ರೇ ಅದರ ಒಂದು ಪರಿಮಳ, ಸ್ಮೆಲ್ಲು ಘಮ ಘಮ ಅಂತಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮೀನಿನ ಪೀಸಸ್ನ ಒಂದೊಂದಾಗೆ ಈಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಸೌಟ್ ಹಾಕಿ ಕಲಿಸ್ಬಾರ್ದು, ಜಸ್ಟ್ ಹಾಗೆ ಈಗ ಅಲ್ಲಾಡಿಸಿದ್ರೆ ಸಾಕು. ಈಗ ನಾನು ಲಿಡ್ಡನ್ನು ಮುಚ್ಚಿ ಇಟ್ಟಿದ್ದೀನಿ. ನೋಡಿ, ಟೇಸ್ಟಿಯಾಗಿರೋ ಮೀನು ಸಾರು ರೆಡಿಯಾಗಿದೆ. ಈಗಲೂ ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ, ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಿದೆ. ನನಗೂ ಮೀನು ಸಾರು, ಮೀನು ಅಂದರೆ ತುಂಬ ಇಷ್ಟ. ಮದುವೆಗಿಂತ ಮುಂಚೆ ನಾನು ಅಮ್ಮನ ಮನೆಯಲ್ಲಿ ಬರೀ ಮೀನು ಮೊಟ್ಟೆ ಅಷ್ಟೇ ನಾನು ತಿಂತಾಯಿದ್ದಿದ್ದು. ನಾನ್ ವೆಜ್ ಅಂದರೆ ಚಿಕನ್ನು ಮಟನ್ನು ನಾನು ಅಷ್ಟಾಗಿ ತಿಂತಾಯಿದ್ದಿಲ್ಲ. ಮದುವೆ ಆಗಿದ ನಂತರ ನಮ್ಮ ಮನೆಯವರ ಸಹವಾಸದಿಂದನೇ ನಾನು ಚಿಕನ್ ಮಟನ್ ತಿಂತಾ ಇರೋದು. ಅದಾದ ನಂತರ ನಾನು ಫಿಶ್ ಫ್ರೈಗೆ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಆವಾಗಲೇ, ಈಗ ಫಿಶ್ ಫ್ರೈನೂ ಸಹ ಮಾಡಿದ್ದೀನಿ.
ಫಿಶ್ ಫ್ರೈನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು. ನಮ್ಮನೆಯವ್ರು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಮಧ್ಯಾಹ್ನದವರೆಗೆ ನಾನು ಬ್ಲಾಗನ್ನು ಮಾಡಿದ್ದೆ. ಈಗ ಸಂಜೆಯಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳು ತುಂಬ ದಿವಸದಿಂದ ನನಗೆ ಜೀನ್ಸ್ ಪ್ಯಾಂಟ್ ಕೊಡ್ಸಮ್ಮ, ಜೀನ್ಸ್ ಪ್ಯಾಂಟ್ ಬೇಕು ಅಂತ ಕೇಳ್ತಾನೇ ಇದ್ದರು. ಅದಕ್ಕೆ ವಿಶಾಲ್ ಮಾರ್ಟಲ್ಲಿ ನ್ಯೂ ಕಲೆಕ್ಷನ್ ಬಂದಿದೆ ಅಂತ ಗೊತ್ತಾಗಿತ್ತು. ಅದಕ್ಕೆ ನೋಡೋಣ, ಚೆನ್ನಾಗಿದ್ದರೆ ತೊಗೊಳೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಹೊಸ ಕಲೆಕ್ಷನ್ನು ಚೂಡಿ, ಕುರ್ತಾ ಸೆಟ್ಟು ಮತ್ತು ಸಿಂಗಲು ಕುರ್ತಾ ಪೀಸು ಮತ್ತು ಇದೇನೋ ಬಟರ್ಫ್ಲೈ ನೈಟಿ ಅಂತೆ, ಈ ಥರ ಇದೆ. ಸೊ ನ್ಯೂ ಕಲೆಕ್ಷನ್ನು ಕುರ್ತಾ ಎಲ್ಲ ಬಂದಿತ್ತು, ನೋಡಿದೆ. ಅದರಲ್ಲಿ ನನಗೆ ವೈಟ್ ಅಂದರೆ ತುಂಬ ಇಷ್ಟ. ನಾನು ಸಣ್ಣೋಳಿಂದನೂ ಅಷ್ಟೇ, ಏನೇ ಒಂದು ಡ್ರೆಸ್ ತೊಗೊಂಡ್ರೂ ವೈಟ್ ಡ್ರೆಸ್ಸು ಜಾಸ್ತಿ ತೊಗೊತಾ ಇದ್ದೆ ನಾನು. ಇತ್ತೀಚೆಗಷ್ಟೇ ನಾನು ವೈಟ್ ಡ್ರೆಸ್ ತೊಗೊಳೋದನ್ನು ಬಿಟ್ಟಿರೋದು. ರೆಕಾರ್ಡಿಂಗು ಕೊಡಬೇಕಾದ್ರೆ ಸ್ವಲ್ಪ ಹೊರಗಡೆ ಇರುವ ಡಿಸ್ಟರ್ಬೆನ್ಸ್ ನಿಮಗೆ ಕೇಳಿಸ್ಬೋದು, ಸಾರಿ, ಅದನ್ನು ಇಗ್ನೋರ್ ಮಾಡಿ. ಹಾಗೆ ಸುಮಾರು ಕಲೆಕ್ಷನ್ನು ಕುರ್ತಾ ಟಾಪ್ಸ್ ಎಲ್ಲನೂ ಇತ್ತು. ರೀಸನೇಬಲಾಗೇ ಇತ್ತು, ಅಂದರೆ ಡಿಸ್ಕೌಂಟ್ ಇತ್ತು, ತೊಗೋಬೋದು. ಬಟ್ ಮಕ್ಕಳು ಅದು ಯಾವುದೂ ಬೇಡ, ಅವರು ಜೀನ್ಸ್ ಪ್ಯಾಂಟು ಕೇಳಿದರು. ಸೊ ತೊಗೊಂಡಿದ್ದಾರೆ, ಜೀನ್ಸ್ ಪ್ಯಾಂಟು ಸೆಲೆಕ್ಷನ್ ಆಗಿದೆ. ಅದು ಯಾವುದು ಅಂತೇಳ್ಬಿಟ್ಟು ನಾನು ನೆಕ್ಸ್ಟು ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಬಿಲ್ ಮಾಡಿಸೋಣ ಅಂತೇಳ್ಬಿಟ್ಟು ಬಿಲ್ಲಿಂಗ್ ಸೆಕ್ಷನ್ ಹತ್ರ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ 1 ಅವರು ಅಲ್ಲೇ ನಿಂತ್ಕೊಳ್ಳೋ ಬದಲು ಒಂದು ರೌಂಡು ಮೇಲ್ಗಡೆ ಫ್ಲೋರಿಗೆ ಹೋಗಿ ನೋಡ್ಕೊಂಬರೋಣ ಅಂತ, ಅಲ್ಲಿ ಕಿಚನ್ ಐಟಮ್ಸು ಮತ್ತು ಗ್ರೋಸರಿ ಐಟಮ್ಸ್ ಎಲ್ಲ ಇರುತ್ತಲ್ವ, ಹೋಗಿ ಬರೋಣ ಅಂತ ಬಂದ್ವಿ. ಇಲ್ಲಿ ಕಪ್ಸ್ ನೋಡಿಬಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ನಮ್ಮ ಮನೆಯವ್ರು ಬೈತಾಯಿದ್ರು, ಅಡುಗೆ ಮನೇಲಿ ಇಡೋಕ್ಕೆ ಜಾಗನೇ ಇಲ್ಲ, ಅಷ್ಟೊಂದು ಕಪ್ಸು ಅದು ಇದು ಎಲ್ಲ ತುಂಬಿಸ್ಬಿಟ್ಟಿದ್ಯಾ, ಬೇಡ ಅಂತಂದರು. ಹಾಗೆ ಒಂದು ಪಡ್ಡು ತವ ಬೇಕಾಗಿತ್ತು, ನೋಡಿದೆ, ಬಟ್ ಅಲ್ಲಿ ನನಗೆ ಸಿಗಲಿಲ್ಲ. ಹಾಗೆ ವ್ಯಾನಿಟಿ ಬ್ಯಾಗ್ಸು ಸುಮಾರು ಕಲೆಕ್ಷನ್ಸ್ ಎಲ್ಲ ಬಂದಿತ್ತು. ಸೊ ನೋಡಿದೆ, ಇಲ್ಲೊಂದು ಡಿಫ್ರೆಂಟಾಗಿರೋ ವ್ಯಾನಿಟಿ ಬ್ಯಾಗನ್ನು ನೋಡಿದೆ. ಬಟ್ ನನ್ನ ಹತ್ರ ಆಲ್ರೆಡಿ ತುಂಬ ವ್ಯಾನಿಟಿ ಬ್ಯಾಗ್ಸ್ ಇದೆ, ಯಾಕೆ ತೊಗೊಳೋದು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ತೊಗೊಂಡಿಲ್ಲ. ಸೊ ಇದಾಗಿತ್ತು ಇವತ್ತಿನ ನನ್ನ ರೊಟೀನು. ಇವತ್ತಿನ ನನ್ನ ಬ್ಲಾಗು ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊತೀರಾ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿವರ್ಸ್. ಧನ್ಯವಾದಗಳು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.